ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ BA ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಉದ್ದೇಶಗಳು, ರಾಜ್ಯದ ಕಾರ್ಯಗಳು, ರಾಜ್ಯದ ಸೈದ್ಧಾಂತಿಕ ವಿಚಾರಗಳೇನಿದೆ ಅನ್ನುವಂಥವುಗಳನ್ನು ಈ ಹಿಂದೆ 4 ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ರಾಜ್ಯದ ಮೂಲಾಂಶಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಅಧ್ಯಾಯದಲ್ಲಿ ಅಥವಾ ಈ ಪರಿಕಲ್ಪನೆಯಲ್ಲಿ ರಾಜ್ಯದ ಮೂಲ ಅಂಶಗಳನ್ನು ಅಧ್ಯಯನ ಮಾಡುವುದರಿಂದ ಈ ಅಧ್ಯಯನಕ್ಕೆ ಯಾವ ಧ್ಯೇಯೋದ್ದೇಶಗಳಿದೆ, ಯಾವ ಆದರ್ಶಗಳಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ಹಂತ ವಿದ್ಯಾರ್ಥಿಗಳಿಗೆ ರಾಜ್ಯದ ಮೂಲಾಂಶಗಳನ್ನು ತಿಳಿದುಕೊಳ್ಳಲು ಬಹಳಷ್ಟು ಸಹಾಯಕವಾಗುವುದು. ಜೊತೆಯಲ್ಲಿ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಆ ಮೂಲ ಅಂಶಗಳು ಆ ರಾಜ್ಯಕ್ಕೆ, ಆ ರಾಜ್ಯದ ಸ್ಥಾನಮಾನಕ್ಕೆ, ಆ ರಾಜ್ಯದ ಗೌರವಕ್ಕೆ ಎಷ್ಟು ಅಗತ್ಯ ಅಂತಕ್ಕಂಥದ್ದನ್ನು ಈ ಮೂಲ ಅಂಶಗಳು ತಿಳಿಸ್ಕೊಡ್ತವೆ. ಕಾರಣ ಏನಂತಂದರೆ, ಹಿಂದಿನ ರಾಜ್ಯಗಳು ಮತ್ತು ಆಧುನಿಕ ರಾಜ್ಯಗಳು ಬಹಳಷ್ಟು ಸೈದ್ಧಾಂತಿಕ ವ್ಯತ್ಯಾಸಗಳನ್ನು ಹೊಂದಿರುವುದರಿಂದ ಈ ಹಂತ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂಥ ಒಂದು ಹಂತ ಆಗಿದೆ. ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಅಲ್ಲಿ ಯಾವ್ಯಾವ ಮೂಲ ಅಂಶಗಳು ಇರಬೇಕಾದಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಗುರುತಿಸೋದು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಭಾಳ ಉಪಯುಕ್ತವಾದಂಥದ್ದು. ಅದರಿಂದ ಈ ಅಧ್ಯಯನದ ಧ್ಯೇಯೋದ್ದೇಶಗಳಂತಂದರೆ, ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಅಂದರೆ ರಾಜ್ಯದ ಮೂಲ ಅಂಶಗಳನ್ನು ಅಧ್ಯಯನ ಮಾಡುವಂಥದ್ದು, ಮತ್ತು ಅಧ್ಯಯನ ಮಾಡುವುದರ ಜೊತೆಗೆ ಆ ಮೂಲ ಅಂಶಗಳನ್ನು ಸರಿಯಾಗಿ, ಸಮರ್ಪಕವಾಗಿ, ಸಮಗ್ರವಾಗಿ ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ಹಂತ ಬಹಳ ಮುಖ್ಯವಾದಂಥ ಹಂತ ಅಂಥೇಳಿ ನಾವು ಭಾವಿಸ್ಕೊಂಡು ಕೆಲವು ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಈ ಅಧ್ಯಯನದಿಂದ, ಒಂದು ರಾಜ್ಯದ ಮೂಲ ಅಂಶಗಳನ್ನು ಅಧ್ಯಯನ ಮಾಡೋದರಿಂದ ಏನು ಫಲಿತಾಂಶಗಳು ಸಿಗುತ್ತೆ ಅಂತ, ದೀಸ್ ಸೆಷನ್ಸ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್. ಈ ಹಂತಗಳು ವಿದ್ಯಾರ್ಥಿ ಸಮೂಹಕ್ಕೆ ರಾಜ್ಯದ ಮೂಲಾಂಶಗಳ ಬಗ್ಗೆ ಸಮಗ್ರವಾಗಿ, ಅಂದರೆ ಅದರ ಮೂಲಾಂಶಗಳನ್ನು ಹೇಗೆ ಸಮಗ್ರವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಅರ್ಥೈಸ್ಕೋಬೋದು ಅಂತಕ್ಕಂಥ ಒಂದು ಮೌಲ್ಯ. ಮತ್ತು ವಿದ್ಯಾರ್ಥಿಗಳಿಗೆ ಈ ಮೂಲ ಅಂಶಗಳಿಂದ ಬಹಳಷ್ಟು ರಾಜ್ಯದ ಬಗ್ಗೆ, ರಾಜ್ಯದ ಧ್ಯೇಯೋದ್ದೇಶಗಳ ಬಗ್ಗೆ, ರಾಜ್ಯದ ಕಾರ್ಯಗಳ ಬಗ್ಗೆ, ರಾಜ್ಯದ ತತ್ವಗಳ ಬಗ್ಗೆ, ರಾಜ್ಯದ ಆದರ್ಶಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಮಗೆ, ಅಥವಾ ಈ ಒಂದು ಹಂತದಲ್ಲಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ 4 ಮೂಲ ಅಂಶಗಳಿರಬೇಕು. ಒಂದು ಪಾಪ್ಯುಲೇಷನ್, ಸೆಕೆಂಡ್ ಒನ್ ಟೆರಿಟರಿ, ಥರ್ಡ್ ಒನ್ ಗವರ್ನಮೆಂಟ್, ಫೋರ್ತ್ ಒನ್ ಸಾವರ್ನಿಟಿ. ಅಂದರೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ 4 ಎಲಿಮೆಂಟ್ಸ್ ಅಂತ ಗೊತ್ತಾಯಿತು. ಹಾಗಾದರೆ ಜನಸಂಖ್ಯೆ ಇಲ್ಲದಂಥ ರಾಜ್ಯಗಳಿಲ್ವಾ ಅಂತ? ಜನಸಂಖ್ಯೆ ಭಾಳ ಅಗತ್ಯವಾದಂಥ ಮೂಲಾಂಶ. ಯಾಕಂದರೆ ಒಂದು ರಾಜ್ಯ ತನ್ನ ಧ್ಯೇಯೋದ್ದೇಶಗಳನ್ನು ಜಾರಿಗೆ ತರೋದಕ್ಕೋಸ್ಕರ ಜನಸಂಖ್ಯೆ ಭಾಳ ಅತ್ಯಗತ್ಯವಾದಂಥದ್ದು. ಜನರಲ್ಲಿದ್ದಂಥ ರಾಜ್ಯಗಳನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ಜನಸಂಖ್ಯೆ, ಯಾಕಂದರೆ ಒಂದು ನಿರ್ದಿಷ್ಟವಾದಂಥ ಜನಸಂಖ್ಯೆಯನ್ನು ಹೊಂದಿರಬೇಕು. ಕೆಲವು ಉದಾಹರಣೆಗೆ ಭಾರತ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಹೊಂದಿದೆ, ಚೈನಾ 1ನೇ ಸ್ಥಾನ ಹೊಂದಿದೆ, ವ್ಯಾಟಿಕನ್ ಸಿಟಿ 1,000 ಜನಸಂಖ್ಯೆಯನ್ನು ಹೊಂದಿದೆ. ಸಂಖ್ಯೆ ಎಷ್ಟು ಅಗತ್ಯ ಅಂತಕ್ಕಂಥದ್ದು ಮುಖ್ಯವಾಗದೇ ಜನಸಂಖ್ಯೆ ಇರಬೇಕು. ಕಾರಣ ಇಷ್ಟೇ,
ಒಂದು ರಾಜ್ಯ ತನ್ನ ಗುರಿಗಳನ್ನು ಸಾಧಿಸಬೇಕಾದ್ರೆ, ಒಂದು ರಾಜ್ಯ ತನ್ನ ಧ್ಯೇಯಗಳನ್ನು ಉದ್ದೇಶಗಳನ್ನು ಈಡೇರಿಸಬೇಕಾದ್ರೆ, ಅಥವಾ ಒಂದು ರಾಜ್ಯ ತನ್ನ ಕಾರ್ಯಗಳನ್ನು ಮಾಡಬೇಕಾದ್ರೆ ಜನಸಂಖ್ಯೆ ಬಹಳ ಅಗತ್ಯವಾದಂಥ. ಯಾಕಂದರೆ ನೋಡಿ, ಜನರಿಗೋಸ್ಕರ ರಾಜ್ಯ, ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಅಂತ ಹೇಳ್ತಾರೆ. ಅದರಿಂದ ಜನಸಂಖ್ಯೆ ಭಾಳ ಅತ್ಯವ. ಅದರಿಂದ ಎಷ್ಟು ಜನಸಂಖ್ಯೆ ಇರಬೇಕು ಅಂತಕ್ಕಂಥದ್ದು ಅಂತ ಅಲ್ಲ, ಜನಸಂಖ್ಯೆ ಭಾಳ ಅಗತ್ಯವಾದಂಥ ಮೂಲಾಂಶ. ಒಂದು ರಾಜ್ಯ ಅಂತ ಕರಿಬೇಕು, ಅದು ಹೆಚ್ಚು ಇರಲಿ ಅಥವಾ ಕಡಿಮೆ ಇರಲಿ, ಒಟ್ಟಿನಲ್ಲಿ ಜನಸಂಖ್ಯೆಯನ್ನು ಹೊಂದಿರಬೇಕು. ಅದರಲ್ಲಿ ಭಾಳ ವಿಶೇಷವಾಗಿ ಜನಸಂಖ್ಯೆಯಲ್ಲೇ ಭಾಳಷ್ಟು ಹೊಂದಿದ್ದೇ ಆದರೆ ಅದು ರಾಷ್ಟ್ರ ಅಥವಾ ರಾಜ್ಯ ಭಾಳ ಸಂಪದ್ಭರಿತವಾದಂಥ ರಾಜ್ಯ ಅಥವಾ ಒಂದು ವಿಶೇಷವಾದಂಥ ರಾಜ್ಯ ಅಂತ ಕರೆಯೋದಕ್ಕಾಗೋದಿಲ್ಲ. ಅಲ್ಲಿ ಜನಸಂಖ್ಯೆ ಆಯಾ ದೇಶದ ಆಯಾ ರಾಜ್ಯದ ಸಂಪನ್ಮೂಲಗಳಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ಹೊಂದಿರಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕ್ವಾಂಟಿಟಿ ಪೀಪಲ್ ಈಸ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಟಿ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್. ಗುಣಾತ್ಮಕವಾದಂಥ ಜನಸಂಖ್ಯೆಯನ್ನು ಹೊಂದಿರಬೇಕು. ಪರಿಮಾಣಾತ್ಮಕ ಜನಸಂಖ್ಯೆ ಬಹಳ ಮುಖ್ಯವಾದದ್ದಲ್ಲ, ಎಷ್ಟು ಪ್ರಮಾಣ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಗುಣಾತ್ಮಕವಾದಂಥ ಜನಸಂಖ್ಯೆ. ಆ ಜನಸಂಖ್ಯೆ ಆ ದೇಶದ ಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಜನಸಂಖ್ಯೆ ಆ ದೇಶದ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು, ಜನಸಂಖ್ಯೆ ಆ ದೇಶದ ಬೆಳವಣಿಗೆಯನ್ನು ಸೂಚಿಸ್ತಕ್ಕಂಥದ್ದು, ಜನಸಂಖ್ಯೆ ಆ ದೇಶದ ಸಂಪನ್ಮೂಲವನ್ನು ಹೊಂದಿರತಕ್ಕಂಥ ಒಂದು ಮುಖ್ಯವಾದಂಥ ಒಂದು ಅಂಶ. ಹಾಗಾಗಿ ಜನಸಂಖ್ಯೆ ಭಾಳ ಅಗತ್ಯವಾದಂಥ ಒಂದು ಮೂಲಾಂಶ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಎರಡನೇದಾಗಿ ಟೆರಿಟರಿ ಅಂದರೆ ಭೂಪ್ರದೇಶ. ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶ, ಜನಸಂಖ್ಯೆಗೆ ಅನುಗುಣವಾಗಿ ಜನರ ಅಗತ್ಯತೆಗಳನ್ನು ಪೂರೈಸೋದಕ್ಕೋಸ್ಕರ, ಜನರ ಸೌಲಭ್ಯಗಳನ್ನು ಪೂರೈಸೋದಕ್ಕೋಸ್ಕರ ಭೂಪ್ರದೇಶ ಬಹಳ ಅಗತ್ಯವಾದಂಥದ್ದು, ನಿರ್ದಿಷ್ಟವಾದಂಥ. ಅದಕ್ಕೆ ನಿರ್ದಿಷ್ಟವಾದಂಥ ಭೂಪ್ರದೇಶ ಇಲ್ಲದಂಥ ರಾಜ್ಯಗಳು ಊಹಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಸಾಧ್ಯವಾದಂಥದ್ದು. ಅದಕ್ಕೋಸ್ಕರ ಆ ಭೂಪ್ರದೇಶ, ಅದರ ಭೂಪ್ರದೇಶದ ಒಂದು ಕಲ್ಪನೆ ಭಾಳ ಅತ್ಯಮೂಲ್ಯವಾದಂಥದ್ದು ಅಂಥೇಳಿ. ಹಾಗಾಗಿ ಭೂಪ್ರದೇಶನೂ ಕೂಡ ಒಂದು ನಿರ್ದಿಷ್ಟವಾದಂಥ ಒಂದು ಜನಸಂಖ್ಯೆ ನಂತರ ಅದರ ಮೂಲ ಅಂಶವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಯಾಕಂದರೆ ಜನಸಂಖ್ಯೆ ಮತ್ತು ಭೂಪ್ರದೇಶ, ಅದಕ್ಕೆ ಒಬ್ಬ ಕವಿ ತತ್ವಜ್ಞಾನಿ ಹೇಳ್ತಾನೆ ಏನಂದರೆ, ನಿರ್ದಿಷ್ಟವಾದಂಥ ಜನಸಂಖ್ಯೆಯನ್ನು ಹೊಂದಿರಬೇಕು, ನಿರ್ದಿಷ್ಟವಾದಂಥ ಭೂಪ್ರದೇಶನ ಹೊಂದಿರಬೇಕು, ಸಂಘಟಿತವಾದಂಥ ಸರ್ಕಾರ ಇರಬೇಕು, ಅಂಥದ್ದೇ ರಾಜ್ಯ, ಸಂಘಟಿತವಾದಂಥ ರಾಜ್ಯನೇ ಅಂತಕ್ಕಂಥ ಕರೀತಾರೆ. ಹಾಗೆ ಭೂಪ್ರದೇಶ ಅದರ ವಿಸ್ತಾರ, ಅದರ ವಾಯುಗುಣ, ಅದರ ಹವಾಮಾನ, ಅದರ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಲ್ಲವನ್ನು ಹೊಂದಿರತಕ್ಕಂಥದ್ದು ಕೂಡ ಭಾಳ ಮುಖ್ಯವಾದಂಥದ್ದು ಅಂಥೇಳಿ ಭಾವಿಸ್ಕೊಂಡು ಅದನ್ನು ನಾವು ಅರ್ಥೈಸ್ಕೋಬೇಕು ಅಂತಕ್ಕಂಥದ್ದೊಂದು ಕಲ್ಪನೆ ನೋಡ್ಕೋಬೇಕು. ಅದರಿಂದ ಭೂಪ್ರದೇಶ ಅಂತಕ್ಕಂಥದ್ದು ಒಂದು ರಾಜ್ಯದ ಮೂಲ ಅಂಶ ಅಂಥೇಳಿ ಕರೀತಾರೆ. ಆನಂತರ ಮೂರನೇದಾಗಿ ಸರ್ಕಾರ. ಸರ್ಕಾರ ಅಂದರೆ ಸರ್ಕಾರ ವಿಶೇಷದ ಗವರ್ನಮೆಂಟ್ ಅಂತ ರಾಜ್ಯದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ. ಆ ಸರ್ಕಾರ ಅದರ ಶಾಸಕಾಂಗ ಇರ್ಬೋದು, ಅದರ ಕಾರ್ಯಾಂಗ ಇರ್ಬೋದು, ಅದರ ನ್ಯಾಯಾಂಗ ಇರ್ಬೋದು. ಸರ್ಕಾರ 3 ಅಂಗಗಳನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಸಂಸ್ಥೆ. ಯಾಕೆಂದರೆ ಒಂದು ರಾಜ್ಯದ ಜನರ ಧ್ಯೇಯೋದ್ದೇಶಗಳು, ಜನರ ಒಂದು ಆದರ್ಶಗಳು, ಜನರ ತತ್ವಗಳು, ಅವುಗಳನ್ನೆಲ್ಲವನ್ನು ಜಾರಿಗೆ ತರುವಂಥ ವಿಶಿಷ್ಟವಾದಂಥ ಒಂದು ಸಂಸ್ಥೆ ಈ ರಾಜ್ಯ ಅಂತಕ್ಕಂಥ. ಹಾಗಾಗಿ ಸರ್ಕಾರ, ಶಾಸಕಾಂಗ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಶಾಸನಗಳನ್ನು ರೂಪಿಸುವಂಥ ಒಂದು ಅಂಗ. ಕಾರ್ಯಾಂಗ ಅಂದರೆ ಶಾಸಕಾಂಗ ರೂಪಿಸಿರ್ತಕ್ಕಂಥ ಒಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರತಕ್ಕಂಥ ಒಂದು ಅಂಗ. ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಒಂದು ಮಧ್ಯಸ್ಥಿಕೆ ವಹಿಸಿ ಆ ಶಾಸಕಾಂಗದ ನೀತಿ ನಿಯಮಗಳು, ಕಾರ್ಯಾಂಗದ ನೀತಿ ನಿಯಮಗಳು ರಾಜ್ಯದ ಉದ್ದೇಶಗಳಿಗೆ ವಿರುದ್ಧವಾಗಿದ್ದರೆ, ಸರ್ಕಾರದ ಉದ್ದೇಶಗಳ ವಿರುದ್ಧ ಅವುಗಳನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನ್ಯಾಯಾಂಗ ಬಹಳ ಮಹತ್ತರವಾದಂಥ ಒಂದು ಕಾರ್ಯ ಇದೆ. ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಜನರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ವಿಶಿಷ್ಟವಾದಂಥ ಒಂದು ಸಂಸ್ಥೆ ಅಂತೇಳಿ ಕರಿಬೋದು. ಹಾಗೆಯೇ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಅಲ್ಲಿ ಸರ್ಕಾರ, ಅದು ಪ್ರಜಾಪ್ರಭುತ್ವ ಇರ್ಬೋದು, ಸಮತಾವಾದ ಇರ್ಬೋದು, ಯಾವುದಾದ್ರೂ ಪದ್ಧತಿ ಸರ್ಕಾರ ಇರಲಿ, ಒಟ್ಟಿನಲ್ಲಿ ಸರ್ಕಾರ ಅಂತಕ್ಕಂಥದ್ದು ಇರಲೇಬೇಕು. ಸರ್ಕಾರ ಜನರ ಪ್ರತಿನಿಧಿಯಾಗಿ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಸರ್ಕಾರ ಇವತ್ತು ಬಹುಶಃ ಆಧುನಿಕ ರಾಷ್ಟ್ರಗಳೆಲ್ಲ ಸರ್ಕಾರದ ಪದ್ಧತಿಯನ್ನು ಹೊಂದಿರತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ವಿಶೇಷವಾದಂಥದ್ದು. ಅದಕ್ಕೆ ಸರ್ಕಾರ ಅಂತಕ್ಕಂಥದ್ದು ಇರಬೇಕು, ಸರ್ಕಾರದ ಒಂದು ವ್ಯವಸ್ಥೆ ಇರಬೇಕು,
ಸರ್ಕಾರದ ಒಂದು ಜವಾಬ್ದಾರಿ ಇರಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅಧ್ಯಯನ ಮಾಡಬಹುದು. ನಾಲ್ಕನೇದಾಗಿ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಸಾವರ್ನಿಟಿ ಅಂದರೆ ಪರಮಾಧಿಕಾರ. ಪರಮಾಧಿಕಾರ ಅಂದರೆ ರಾಜ್ಯಕ್ಕೆ ಇರತಕ್ಕಂಥ ವಿಶೇಷವಾದಂಥ ಅಧಿಕಾರ. ಅಂದರೆ ರಾಜ್ಯದ ಆಂತರಿಕವಾಗಿ ಬಾಹ್ಯವಾಗಿ ತನ್ನ ಸಾಮರ್ಥ್ಯವನ್ನು, ತನ್ನ ಒಂದು ಶಕ್ತಿಯನ್ನು ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವಂಥ ಶ್ರೇಷ್ಠವಾದಂಥ ಅಧಿಕಾರ. ಒಂದು ರಾಜ್ಯಕ್ಕಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಅಧಿಕಾರ ಅಂದರೆ ಸಮಗ್ರವಾದಂಥ ಒಂದು ಅಧಿಕಾರ. ರಾಜ್ಯದ ಜನರ ಮೇಲೆ, ಭೂಪ್ರದೇಶದ ಮೇಲೆ, ಸರ್ಕಾರದ ಮೇಲೆ ಇರುವಂಥ ವಿಶೇಷವಾದಂಥ ಒಂದು ಅಧಿಕಾರ. ಅದಕ್ಕೆ ಪರಮಾಧಿಕಾರ ಅಂತಕ್ಕಂಥದ್ದೇ ಒಂದು ಶ್ರೇಷ್ಠವಾದದ್ದು, ವಿಶೇಷವಾದದ್ದು, ವಿಶಿಷ್ಟವಾದದ್ದು ಅಂತೇಳಿ ನಾವು ರಾಜ್ಯಶಾಸ್ತ್ರದಲ್ಲಿ ಗುರುತಿಸ್ತೀವಿ. ಹಾಗೆ ಅದಕ್ಕೆ ಹೇಳ್ತಾರೆ ಪರಮೋಚ್ಚ ಅಧಿಕಾರ. ರಾಜ್ಯಕ್ಕಿರ್ತಕ್ಕಂಥ ಪರಮೋಚ್ಚ ಅಧಿಕಾರ ಅಂದರೆ ರಾಜ್ಯದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ. ರಾಜ್ಯದ ಆಂತರಿಕ ಅಂದರೆ ಎಲ್ಲ ತನ್ನ ಆಂತರಿಕ ವ್ಯವಸ್ಥೆ ಮೇಲೆ, ತನ್ನ ಭೂಪ್ರದೇಶದ ಮೇಲೆ, ತನ್ನ ಜನಸಂಖ್ಯೆ ಮೇಲೆ, ತನ್ನ ಸರ್ಕಾರದ ಮೇಲೆ ವಿಶಿಷ್ಟವಾದಂಥ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂಥ ವಿಶೇಷವಾದಂಥ ಒಂದು ಅಧಿಕಾರವನ್ನು ಪರಮಾಧಿಕಾರ ಅಂತ ಕರೀತಾರೆ. ಆ ಒಂದು ಪರಮಾಧಿಕಾರವನ್ನು ರಾಜ್ಯ ಹೊಂದಿರಬೇಕು. ಬಾಹ್ಯವಾಗಿಯೂ ಕೂಡ ತನಗೆ ಸರಿ ಎನಿಸಿದಂಥ ರಾಜ್ಯಗಳ ಜೊತೆಗೆ, ತನಗೆ ಸಹಾಯಕವಾಗ್ತಕ್ಕಂಥ ರಾಜ್ಯಗಳ ಜೊತೆಗೆ ಸಂಬಂಧವನ್ನು ಹೊಂದುವಂಥ ವಿಶೇಷವಾದಂಥ ಅಧಿಕಾರ ಹೊಂದಿರಬೇಕು. ಅದಕ್ಕೆ ಬಾಹ್ಯ ಪರಮಾಧಿಕಾರ ಅಂತ ಕೂಡ ಕರೀತಾರೆ. ಹಾಗಾಗಿ ಆಂತರಿಕವಾಗಲಿ ಬಾಹ್ಯವಾಗಲಿ ಪರಮಾಧಿಕಾರ ಅಂತಕ್ಕಂಥದ್ದು ರಾಜ್ಯಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಶಿಷ್ಟವಾದಂಥ ಒಂದು ಮೂಲ ಅಧಿಕಾರ ಅಂಥೇಳಿ ನಾವು ಅಧ್ಯಯನ ಮಾಡ್ಬೋದು. ಹೀಗೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ 4 ಪ್ರಮುಖವಾದಂಥ ಅಂಶಗಳನ್ನು ಹೊಂದಿರಬೇಕು. ಅದಕ್ಕೆ ಇವುಗಳನ್ನು 4 ಮೂಲಾಂಶಗಳು ಅಂತ ಕರೀತಾರೆ. ರಾಜ್ಯದ ಮೂಲಾಂಶಗಳು ಅಂತೇಳಿ 1 ಜನಸಂಖ್ಯೆ, 2 ಭೂಪ್ರದೇಶ, 3 ಸರ್ಕಾರ, 4ನೇದಾಗಿ ಪರಮಾಧಿಕಾರ ಅಂತೇಳಿ. ಹಾಗೆ ರಾಜ್ಯದ ಮೂಲಭೂತ ಅಂಶಗಳಲ್ಲಿ ಅಥವಾ ರಾಜ್ಯದ ಮೂಲಭೂತ ಜನಸಂಖ್ಯೆ ಯಾಕೆ ಅಗತ್ಯವಾಗಿದೆ? ಎ ಕನ್ಸಿಡರಬಲ್ ಗ್ರೂಪ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವ ಸಮೂಹವನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದಂಥ ಒಂದು ವ್ಯವಸ್ಥೆ ಇದು. ಆನಂತರ ಅದರ ಭೂಪ್ರದೇಶ ಡೆಫಿನೆಟ್ ಏರಿಯಾ ಆಫ್ ಅರ್ತ್ ಸರ್ಫೇಸ್ ಅಪಾನ್ ವಿಚ್ ದ ಪಾಪ್ಯುಲೇಷನ್ ಪರ್ಮನೆಂಟ್ಲಿ ರಿಸೈಡ್. ಅಲ್ಲಿ ನಿರ್ದಿಷ್ಟವಾದಂಥ ಒಂದು ಜನಸಂಖ್ಯೆ ಶಾಶ್ವತವಾಗಿ ವಾಸಿಸವಾಗಿರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಆ್ಯಂಡ್ ಗವರ್ನಮೆಂಟ್ ಎ ಪೊಲಿಟಿಕಲ್ ಆರ್ಗನೈಸೇಷನ್ ಥ್ರೂ ವಿಚ್ ದ ವಿಲ್ ಆರ್ ಲಾ ಆಫ್ ದಿ ಸ್ಟೇಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಟೆಡ್. ಅಂದರೆ ಒಂದು ನಿರ್ದಿಷ್ಟವಾದಂಥ ಆಡಳಿತ ಮಾಡೋದಕ್ಕೋಸ್ಕರ ವಿಶೇಷವಾದಂಥ ಒಂದು ಸ್ಥಿತಿಯಲ್ಲಿ ಸರ್ಕಾರವನ್ನು ಹೊಂದಿರಬೇಕಂತಕ್ಕಂಥದ್ದು. ಪರಮಾಧಿಕಾರ ಅಂದರೆ ದ ಸುಪ್ರಮಸಿ ಆಫ್ ದಿ ಸ್ಟೇಟ್ ಓವರ್ ಆಲ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ವಿತಿನ್ ಇಟ್ ಆ್ಯಂಡ್ ದ ಇಂಡಿಪೆಂಡೆನ್ಸ್ ಆಫ್ ದಿ ಸ್ಟೇಟ್ ಫ್ರಮ್ ಎಕ್ಸ್ಟರ್ನಲ್ ಕಂಟ್ರೋಲ್. ಒಂದು ರಾಜ್ಯ ತನ್ನ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಿಯಂತ್ರಣ ಹೊಂದೋದಕ್ಕೆ, ವಿಶೇಷವಾದಂಥ ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ, ಅದರ ಎಲ್ಲ ಜನರ ವೈಯಕ್ತಿಕವಾಗಿ ಅಥವಾ ಸಂಘ ಸಂಸ್ಥೆಗಳ ಮೇಲೆ ವಿಶೇಷವಾದಂಥ ಒಂದು ಪರಮವಾದಂಥ ಅಧಿಕಾರ ಅಥವಾ ಸ್ವಾತಂತ್ರ್ಯದ ಬಗ್ಗೆ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದಂಥ ಶಕ್ತಿನೇ ಪರಮಾಧಿಕಾರ ಅಂತಕ್ಕಂಥದ್ದು ಕರೀತಾರೆ. ಯಾಕಂದರೆ ಒಂದು ರಾಜ್ಯ ತನ್ನ ಆಂತರಿಕ ನಿಯಂತ್ರಣವನ್ನು, ತನ್ನ ಬಾಹ್ಯ ನಿಯಂತ್ರಣವನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಆ ರಾಜ್ಯದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ವಿಶಿಷ್ಟವಾದಂಥ ಅಧಿಕಾರವನ್ನು ಹೊಂದಿರತಕ್ಕಂಥದ್ದೇ ಈ ಪರಮಾಧಿಕಾರ ಅಂತಕ್ಕಂಥದ್ದು ಕರೀತಾರೆ. ಹಾಗೆ ಈ ಒಂದು ಹಂತವನ್ನು ಅಧ್ಯಯನ ಮಾಡೋದ್ರಿಂದ ಒಂದು ರಾಜ್ಯದ ಸಮಗ್ರವಾದಂಥ ಅಂಶಗಳನ್ನು, ಅದರ ಜನಸಂಖ್ಯೆ, ಅದರ ಭೂಪ್ರದೇಶ, ಅದರಲ್ಲಿರ್ತಕ್ಕಂಥ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪ್ರಾಕೃತಿಕ ಸಂಪನ್ಮೂಲಗಳು ಮತ್ತು ಅದು ಹೊಂದಿರತಕ್ಕಂಥ ವಾಯುಗುಣ, ಅದರ ಹೊಂದಿರತಕ್ಕಂಥ ಹವಾಮಾನ, ಇವೆಲ್ಲವನ್ನು ನಿರ್ಧರಿಸ್ತಕ್ಕಂಥದಕ್ಕೆ ಭೂಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಮತ್ತು ಸರ್ಕಾರ ಅದು ಪ್ರಜಾಪ್ರಭುತ್ವ ಅಥವಾ ಸಮತಾವಾದ ಯಾವುದಾರ ಪದ್ಧತಿ ಸರ್ಕಾರವಿರಲಿ, ಒಟ್ಟಿನಲ್ಲಿ ಸರ್ಕಾರ ಅಂತಕ್ಕಂಥದ್ದು ಇರಬೇಕಂದ್ರೆ ಆ ಶಾಸಕಾಂಗ ದೇಶದ ಜನರಿಗೆ ಅಗತ್ಯವಾದಂಥ ನಿಯಮಗಳನ್ನು, ಶಾಸನಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು. ಆನಂತರ ಪರಮಾಧಿಕಾರ, ಆ ರಾಜ್ಯದ ಪರಮಾಧಿಕಾರದ ಒಂದು ವಿಶೇಷತೆ, ವಿಶಿಷ್ಟತೆಯನ್ನು ಕೂಡ ಬಹಳ ಮುಖ್ಯವಾದಂಥದ್ದು. ಹಾಗೆ ಈ ಹಂತವು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ರಾಜ್ಯದ ಮೂಲ ಅಂಶಗಳ ಬಗ್ಗೆ ಅರಿವು ಮೂಡಿಸುವಂಥ ಒಂದು ವಿಶಿಷ್ಟವಾದಂಥ ಒಂದು ಹಂತವಾಗಿದೆ. ಇದರ ಮೂಲಕ ವಿಚಾರಗಳನ್ನು, ರಾಜ್ಯದ ವಿಚಾರಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥ ಈ ಒಂದು ಪತ್ರಿಕೆ ಅಥವಾ ಈ ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆಗಳು ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಬಹಳಷ್ಟು ಅರ್ಥಪೂರ್ಣವಾದಂಥ ಒಂದು ಮೌಲ್ಯಗಳನ್ನು ತುಂಬಿಸುವಂಥ ನಿಟ್ಟಿನಲ್ಲಿ ಬಹಳ ಮಹತ್ವವಾದಂಥ ಕಾರ್ಯಗಳನ್ನು ನಿರ್ವಹಿಸಿದೆ ಅಂತ ಹೇಳ್ತಾ, ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ರಾಜ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಅವಕಾಶಗಳು ನಮ್ಮ ವಿದ್ಯಾರ್ಥಿ ಸಮುದಾಯಗಳಿಗೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಈ ಒಂದು ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ತಮಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.